ಕಂದ ಇದ್ದ. ಹೌದು ಹೌದು. ಮುಂದೆ ಏನು ಮಾಡಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಕೋಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾಗಿತ್ತು. ಹೌದು. ಕೋಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾಗಿತ್ತು. ಎಲ್ಲಿಗೆ ಬಂದಿರಪ್ಪ ಅಂತ ಕೇಳಿದ್ರೆ ಅಕ್ಕವ ಮಾಯವ ಮತ್ತು ಬೀರ ದೇವರ ಗೋದಾವರಿ ದಡಕ್ಕ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಜಳಕಕ್ಕೆ ಬಂದಿದ್ರು. ಹೌದು ಹೌದು. ಜಳಕಕ್ಕೆ ಬಂದಂತ ಸಮಯದೊಳಗ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಆ ಕೇಸೂರ ರಾಜ್ಯಾಗ ಒಂದು ಕುಷ್ಠ ರೋಗ ಹತ್ತಿತ್ತು ತಮ್ಮ. ಕುಷ್ಠ ರೋಗ ಹತ್ತಿದಂತ ಸಮಯದೊಳಗ ಆ ಗೋದಾವರಿ ನದಿ ಒಳಗ ಆ ಊರಿನ ಬಾಲ್ಯರು ಏನ್ ಮಾತಾಡ್ತಿರಪ್ಪ ಅಂತ ಕೇಳಿದ್ರ ಏನಂತೀರಿಪ್ಪ? ನಮ್ಮ ಊರಿನ ರಾಜ ಕೇಸೂರ ರಾಜ ಎಲ್ಲರಿಗೆ ತಂದೆನೂ ಇದ್ದ ತಾಯಿನೂ ಇದ್ದ ಬಂದನವನೇ ಬಳಗನವನೇ. ಹೌದಾ? ರೋಗ ಹತ್ತಿ ಬಳಲಕತ್ತಾನ. ಅವನಿಗೆ ಕುಷ್ಠ ರೋಗ ಹತ್ತಿ ಬಳಲಕತ್ತಾನ. ಅವನನ್ನು ಯಾರು ರೋಗ ನಿವಾರಣೆ ಮಾಡ್ತಾರ ಅಂತೇಳಿ ತಮ್ಮವೇ ಮಾತಾಡ್ಕೊಳ್ತಿದ್ರು. ಹೌದು ಹೌದು. ಮಾತಾಡ್ಕೊಳ್ಳುವಂತ ಸಮಯದೊಳಗ ಲಿಂಗ ಬೀರ ದೇವರಿಗೆ ಈ ಕಿವಿ ಒಳಗ ಬಿತ್ತು. ಹೌದು ಹೌದು. ಕಿವಿ ಒಳಗೆ ಬಿದ್ದ ಒಳಗ ಕಿವಿಗೆ ಬಿದ್ದ ಸಮಯದೊಳಗ ಲಿಂಗ ಬೀರ ದೇವರು ಹೋಗಿ ಆ ಬಾಲ್ಯರಿಗೆ ಕೇಳ್ತಾನ. ಏನಂತ? ಯವ್ವ ತಾಯಿದಾರ, ಓ ಈ ನಿಮ್ಮ ಊರಿನ ರಾಜ್ಯನ ರೋಗವನ್ನು ನಾನು ನಿವಾರಣೆ ಮಾಡ್ತೀನಿ. ಹೌದು ಹೌದು. ನಾನು ನಿವಾರಣೆ ಮಾಡ್ತೀನಿ. ಈ ಭಂಡಾರದಿಂದ ಸಾಕ್ಷಿಯಾಗಿ ಹೇಳ್ತೀನಿ. ಭಂಡಾರ ಹಚ್ಚಿ ಅಂತ ಹೇಳ್ತಾರ. ನಿಮ್ಮ ರಾಜ್ಯಾಗ ಹಚ್ಚಿ ಅವಾಗ ಆ ಕೇಸೂರ ರಾಜ್ಯನ ಆ ಹೆಣ್ಮಕ್ಳು ಹೇಳ್ತಾರ. ಕೈಯ ನಾರುಗಳು ಹೆಣ್ಮಕ್ಳು ಹೇಳ್ತಾರ, ಎಲ್ಲೆಲ್ಲೋ ಯಾವ ಯಾವ ದೇಶದಿಂದ ಡಾಕ್ಟರ್ಗಳನ್ನು ಬಂದ್ರು ಚೆಕ್ ಮಾಡಿದ್ರು ನಮ್ಮ ರಾಜ್ಯರ ನಿವಾರಣೆ ಆಗಿಲ್ಲ. ರೋಗ ನಿವಾರಣೆ ಆಗಿಲ್ಲ. ಹೌದು. ನೀವು ನಿವಾರಣೆ ಮಾಡ್ತೀರಪ್ಪ ಅಂತಂದ್ರೆ ನಮ್ಮ ರಾಜ್ಯರಿಗೆ ಹೋಗಿ ಹೇಳ್ತೇವೆ ಅಂತೇಳಿ ಹೇಳ್ತಾರ. ಹೌದು ಹೌದು. ಅವಾಗ ಹೇಳದಂತ ಸಮಯದೊಳಗ ಅವಾಗ ಬಾಲ್ಯರು ಹೋಗಿ ಕೇಸೂರಾಜಿಗೆ ಹೇಳ್ತಾರ. ಏನಂತ? ಯಾವ ದೇಶದ ಒಬ್ಬ ಮನುಷ್ಯ ಬಂದನೋ, ಯಾವ ನಾಡಿನವನದಾನೋ, ಹೌದು ಹೌದು, ನಾವು ಗೋದಾವರಿ ನದಿಯ ದಡದಲ್ಲಿ ಜಳಕ ಮಾಡ್ಲಿಕ್ಕಿರ್ತಾರ, ಜಳಕವನ್ನು ಮಾಡಕತ್ತಾರ. ನಾವು ಅರಿವೆಯನ್ನು ಒಗೆಯುವಂತ ಸಮಯದೊಳಗ ಹೌದು ಹೌದು ಅವರು ಬಂದು ನಿಮ್ಮ ರೋಗವನ್ನು ನಿವಾರಣೆ ಮಾಡ್ತೀನಿ ಅಂತ ಹೇಳ್ತಾರ. ಇದಕ್ಕೆ ಹ್ಯಾಂಗಂತ ಕೇಳ್ದಾಕಾರ. ಹೌದು ಹೌದು. ಅವಾಗ ಹೇಳ್ತಾನ ಕೇಸೂರಾಜ, ಏನಂತ? ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬರ್ರಿ ಅಂದ. ಬರಮಾಡಿಕೋರಿ, ಕರ್ಕೊಂಬರ್ರಿ ಅನ್ನಂತ ಸಮಯದೊಳಗ ಹೌದು ಅವಾಗ ಲಿಂಗ ಬೀರ ದೇವರಿಗೆ ಬಂದು ಯಾರು ಹೇಳ್ತಾರ, 4 ಮಂದಿ ಬಾಲ್ಯರು ಹೇಳ್ತಾರ. ಏನಂತ? ನೀವು ನಮ್ಮ ಕೇಸೂರಾಜನ ಮನೆಗೆ ಬರ್ರಿ, ನಮ್ಮ ಕೇಸೂರಾಜನ ರೋಗವನ್ನು ನಿವಾರಣೆ ಮಾಡ್ರಿ ಅಂದ ಕಾಲಕ್ಕ ಅವಾಗ ಲಿಂಗ ಬೀರ ದೇವರ ತನ್ನಲ್ಲಿ ಇರತಕ್ಕಂತ ಭಂಡಾರವನ್ನು ಒಯ್ದು ಹಣಿ ಮೇಲೆ ಹಚ್ಚದಕ್ಕಾರ ಕೇಸೂರಾಜಾಗ ರೋಗ ನಿವಾರಣೆ ಆಗ್ಯದ. ನಿವಾರಣೆ ಆದ ಕಾಲಕ್ಕ ಅವಾಗ ಕೇಸೂರಾಜಿ ಹೇಳ್ತಾನ, ಏನಂತ? ನೀನು ನನ್ನ ರೋಗವನ್ನು ನಿವಾರಣೆ ಮಾಡಿದ್ಯಪ್ಪ ಅಂತಂದ್ರ ಏನು ಬೇಡ್ತಿ ಬೇಡ, ಏನು ಬೇಡ್ತಿ ಬೇಡ ಅಂದ ಕಾಲಕ್ಕ ಬೀರ ದೇವ್ರ ಏನ್ ಬೇಡದ? ಆಗ ಬೀರ ದೇವರ ಮತ್ತ ಅಕ್ಕವ ಮಾಯವ 3 ಮಂದಿ ಕೂಡ ಬೇಡ್ತಾರ. ಏನಂತ? ಯಾವ ಕೆಟ್ಟ ಕೋಣೇಶ್ವರ ದೈತ್ಯನ ನಾವು ಮರ್ದನ ಮಾಡ್ಬೇಕಾಗ್ಯದ. ಹೌದು ಹೌದು, ಮರ್ದನ ಮಾಡ್ಬೇಕಾಗ್ಯದ. ನೀನು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕು? ಪಂಚಡಂಗಿ ವಾಯುಗಂಗಳ ರುಮ್ಮಚೂರಿ ತಯಾರು ಮಾಡಿ ಕೊಡ್ಬೇಕು. ನೀನು ತಯಾರು ಮಾಡಿ ಕೊಡ್ಬೇಕಂದ. ಹೌದು ಹೌದು, ತಯಾರು ಮಾಡಿ ಕೊಡ್ಬೇಕನ್ನಂತ ಸಮಯದೊಳಗ ಹೌದು ಹೌದು ಅವಾಗ ಯಾಕಾಗಲಕ್ಕಂದ ಯಾರು ಕೇಸೂರಾಜ. ಹೌದು ಹೌದು, ಯಾಕಾಗಲಕ್ಕಂದ ಏನಾಯ್ತಪ್ಪ ಅಂತ ಕೇಳಿದ್ರೆ ಕಂಬರ ಕಾರಣ ಕರ್ಸ್ಕೊತಾನ. ಅವಾಗಿಂದ ಅವಾಗೆ ಕರ್ಸ್ಕೊಂಡು ಹೇಳ್ತಾನ, ಏನಂತ? ಏ ಕಾಳಣ್ಣ, ಈಗ ಬೀರ ದೇವರಿಗೆ ನೀನು ರುಮ್ಮಚೂರಿ ಪಂಚಡಂಗಿ ವಾಯುಗಂಗಳ ರುಮ್ಮಚೂರಿ ಮಾಡಿ ಕೊಡ್ಬೇಕು. ಈಗಿಂದೀಗ ಮಾಡಿಕೊಡು. ಅವರು ಯಾರಪ್ಪ ಅದು ಕೇಳಿದ್ರೆ ಜಂಬಿಗೆ ಜಮಖಂಡಿ ನಾಡಿನೊಳಗ ಕೋಣೇಶ್ವರ ದೈತನ ಮರ್ದನ ಮಾಡಕ್ ಹೋಗ್ತಾರೋ ಅಂದ. ಹೌದಾ? ಅವಾಗ ಯಾಕಂದ್ರೆ ಯಾರೋ ಕಂಬರ ಕಾಳಣ್ಣ ಮೂರೂರಿ ಮುಂಗಡಿ ಒಳಗ ಹೋಗಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರ ಕುಲಿಮೆಯನ್ನು ಬಡದೇ ಬಡಿತನ ಬಡಿಯುವಂತ ಸಮಯದೊಳಗ ಅವು ಕೂಡಲಾಗಿದ್ದು. ಹೌದು ಹೌದು, ಔತಿ ಸಾಮಾನ ಕೂಡಲಾಗಿದ್ದು. ಹೌದು ಹೌದು, ಕೂಡಲಂತ ಸಮಯದೊಳಗೆ ಏನ್ ಆಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು? ಅವಾಗ ದೇವರುಗಳಿಗೆ ಬಪ್ಪಣ್ಣ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರ ಬೀರ ದೇವರಿಗೆ ಹೇಳ್ತಾನ, ಏನಂತ? ಯಪ್ಪ ಬೀರ ದೇವರ, ಈ ಕಾಳನ್ನ ಎಷ್ಟು ಬಡಿದ್ರು ಈ ಸಾಮಾನುಗಳನ್ನು ಕೂಡಂಗಿಲ್ಲ. ಕೂಡುವ ನಾ ಏನ್ ಮಾಡ್ತೀನಪ್ಪ ಅಂತ ಕೇಳಿದ್ರೆ ಈ ಕಂಬರ ಕಾಳನ್ನ ಕುಲಿಮೆ ಒಳಗ ಆಹುತಿ ಆಗ್ತೀನಿ. ನಾ ಆಹುತಿ ಆಗ್ತೀನಿ.
ಆ ಮುಂದೆ ಸ್ವಾಮಿನ ಹುಟ್ಟಿ ಬಂದ ಬಳಿಕ ನೀನು ನನ್ನ ಭೇಟಿ ಯಾವಾಗ ಹೋತ್ ಕೇಳ್ತಾನ. ನಾನು ನಿನ್ನ ಭೇಟಿ ಯಾವಾಗ? ಅವಾಗ ಹೇಳ್ತಾನ ಬೇರೆ ದೇವ್ರ ಏನಂತ? ನೀನು ಮುಂದ ಹಾ ನೀನು ಮುಂದ 3 ಪಟ್ಟದ ಮೇಲೆ ಯಾರ ಪದ ಕೇಳಿ ಬಾರಾಮತಿ ಗೌಡ್ರು ಹೊಟ್ಟಿದಿಂದ ಜನಿಸಿ ಬರ್ಬೇಕು. ಹೌದಾ? ನಾನು ನಿನ್ನ ಭೇಟಿ ಎಲ್ಲಪ್ಪ ಅದು ಕೇಳಿದ್ರ ಡೋಳಿ ಎಕ್ಕರಿ ಕೆರೆ ಒಳಗ, ಡೋಳಿ ಹೆಗ್ಗರಿ ಕೆರೆ ಒಳಗ ಆಗ್ತದ. ಹಾ ಹಾ ನೀನು ಇಲ್ಲಿ ಆಯುತಿ ಆಗುವ ಒಂದು ಕಾಲಕ್ಕ ಅಲ್ಲಿ ನಿನ್ನ ನಾ ಕೂಡಿಡ್ತೀನಿ. ಅವಾಗ ಹಾ ಲಿಂಗ ಯಾರು ದೇವರಿಗಳಿಗೆ ಬಪ್ಪಣ್ಣ, ಹಾ ಹಾ ದೇವರಿಗಳಿಗೆ ಬಪ್ಪಣ್ಣ ಕಂಬರ ಕಾಲನ ಕೊಲಿಮೆ ಒಳಗ ಆಹುತಿ ಆಗ್ಯಾನ. ಹೌದು ಹೌದು ಆಹುತಿ ಆಗ್ಯಾನ. ಅವಾಗ 3 ಸಾಮಾನು ಕುಡಿಯವಲ್ಲಿ ಹೌದು ಹೌದು ಕೂಡದ ಕಡೆಗಿಂದ ಏನಾಯ್ತಪ್ಪ ಅದು ಕೇಳಿದ್ರೆ 3 ಸಾಮಾನು ತಗೊಂಡು ಎಲ್ಲಿ ಹೊಂಟಿದ್ರಪ್ಪ ಅದು ಕೇಳಿದ್ರೆ ಜಂಬಿಗೆ ಜಮಖಂಡಿ ನಾಡಿನೊಳಗೆ ಕೊನೆ ಸುರದೈತನ ಮರ್ತನ ಮಾಡಬೇಕಾಗ ಹೊಂಟಿದ್ರು. ಹೌದು 4ನೇ ದಿನಕ್ಕೆ ಎಲ್ಲಿ ಬಂದ್ರಪ್ಪ ಅದು ಕೇಳಿದ್ರೆ ನಾಗ್ಟಾಣಕ್ಕೆ ಬಂದು ನಿಂತರು. ಹಾ ಹಾ ನಾಗ್ಟಾಣಕ್ಕೆ ಬಂದು ನಿಂತ ಸಮಯದೊಳಗೆ 4ನೇ ದಿನಕ್ಕೆ ನಾಗ್ಟಾಣ ಅಂತೇಳಿ ನಾಡು ನಾಮ ಉಳ್ದೈತಿ. ಹೌದು ಹೌದು ಮುಂದೆ ಅದೇ ಯಾರಪ್ಪ ಅದು ಕೇಳಿದ್ರೆ ಜಂಬಿಗೆ ಜಮಖಂಡಿ ನಾಡಿನೊಳಗೆ ಕೆಟ್ಟದೈತ ಅನ್ನೋದು ಸಂಹಾರ ಮಾಡ್ಯಾರ. ಹಾ ಹಾ ಇದು ನಮ್ಮ ತಿಳಿತಕ್ಕಂತ ವಿಷಯ ಹೌದು ಹೌದಲ್ಲ. ಹಾ ಇದ್ರೊಳಗೆ ಏನಪ್ಪ ಅಂತ ಕೇಳಿದ್ರ ಏನು ಯಾವ ದೇವರಿಗೆ ಬಪ್ಪಣ್ಣ ಇಲ್ಲಿ ಆಗುತ್ತೆಲ್ಲ ಕರ್ಲಿಕ್ಕೆ ಯಾವಾಗ ಹೋಗುವ? ಕರ್ಲಿಕ್ಕೆ ಯಾವಾಗ ಹೋದ ಅಂತೇಳಿ ನಮಗ ಅವ್ರು ಕೇಳ್ತಾರ. ಎಲ್ಲರೂ ಆಡ್ತಾರೆ, ದೇವರಿಗೆ ಬಪ್ಪನ ಜೊತೆ ಆಡ್ತಾರೆ ಎಲ್ಲಾರು ಜಗನೆ. ಹೌದಲ್ಲ. ಹಾ ಜಗನೇ ದೇವರಿಗೆ ಬಪ್ಪಣ್ಣನೇ ಹೋಗ್ಯಾನ ಅಂತೇಳಿ ಹಾಡ್ತಾರ. ಹಾ ಹೆಸರೇ ಇಲ್ಲ. ಗೋಗಣ್ಣ ಅಂತೇಳಿ ಯಾರು ಹೆಸರು ಇನ್ನುವರೆಗೆ ನಮಗ ತೆಗೆದಿಲ್ಲ, ಯಾರು ಬರೋದನ್ನು ನಮಗ್ ಕೊಟ್ಟಿಲ್ಲ. ಹೌದು ಹೌದು ಹೌದಲ್ಲ. ಹಾ ಮತ್ತ ಅವ್ರ ಸುಳ್ಳತ್ತೀವ ನಮ್ದು ಸುಳ್ಳತ್ತೀವ. ಇದು ಯಾರ್ದೇನು ಗೌಡದ ಕರೆಯತ್ತೀವ? ಇನ್ನು ಗೌಡ್ರದ ಕರಿ ಅನ್ಬೇಕಾತು ಒಂದು, ಇಲ್ಲಂದ್ರ ಈ ಬರೆದು ಕೊಟ್ಟ ನಾಡ ಮೇಲೆ ಹಾಡೋರ್ದಾರೆ ಸುಳ್ಳು ಅನ್ಬೇಕಾಗ್ತದ. ಯಾರ ಕರಿ ಅನ್ನೋನು ಯಾರು ಸುಳ್ಳ ನಾನು. ಅವರು ಸಾಹಿತ್ಯದವ್ರಲ್ಲ, ಭಗವಾನ್ ಅಂತೇಳಿ ಬರೆಯೋದಿತ್ತು ಅವ್ರಾದ್ರು. ಹೌದು ಬಪ್ಪಣೆ ಅಂತಾರಲ್ಲ ಅವ್ರಾದ್ರು. ಇನ್ನೊಂದು ಮಾತ ಹಾ ಒಂದು ಮಾತ ಹೇಳಿದ್ರು ಗೌಡ್ರು. ಏನಂತ? ತೇಜಿ ಅಂತರ್ಗಮನ ತೇಜಿವನ್ನ ತಗೊಂಡು ಕಾಮರಕನ ಗೆದ್ದು ತಗೊಂಬಂದ ಬೀರ ದೇವ್ರ ಅಂತ ಹೇಳದಕ್ಕಾರ ಅವಾಗ ನಮ್ಮ ಸಿದ್ದೋಣ ಬಂದು ಒಂದು ಮಾತು ಹೇಳಿದ್ರು. ಕೇಳೋದ್ರ ಏನ್ ಕೇಳಿದ್ರು? ಆ ಅಂತರ್ಗಮನ ತೇಜಿ ಸದ್ ಯಾವ ನೋಡ್ಲಿಕ್ಕೆ ಎಲ್ಲಿ ಸಿಗ್ತದ, ಯಾವ ಊರಾಗ ಅದ ಅಂತ ಅವ್ರು ಕೇಳದಕ್ಕ ಕೇಳಿದ್ರು. ಹೌದು ಕೇಳದಂತ ಸಮಯದೊಳಗೆ ಅವಾಗ ಗೌಡ್ರ ಹತ್ರ ಇದು ನಮ್ಗೆ ಗೊತ್ತಿಲ್ಲ, ಇಂಥ ದೊಡ್ಡ ವಿಷಯಕ್ಕೆ ಯಾಕೆ ನಮಗೆ ಹಾಕ್ತೀರಿ? ಹಾಗಿತ್ತ ಬಪ್ಪಣ್ಣನು ಕೆದರ್ಬಾರ್ದು. ನೀವು ಇಂಥವ್ ದೊಡ್ಡ ವಿಷಯ ನಮ್ಮಲ್ಲಿ ಯಾವ ಹೌದಲ್ಲ. ಬಪ್ಪಣ್ಣ ವಿಷಯಕ್ಕೆ ಬಂದೇವ ಅಂದ್ರೆ ಬಪ್ಪಣ್ಣನು ಕೆದರ್ತೇವು. ಆ ದೊಡ್ಡ ವಿಷಯ ನೀವು ಕೆದರ್ಲಿಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತ ಕೇಳ್ರ ಹೌದು ಒಂದು ಊರಿಗೆ 100 ದಾರಿ ಅದಾವ. ಹೌದು ಹೌದು ಗೊತ್ತಿಲ್ಲಾರ್ದು ಕೇಳ್ಕೊತ ಕೂತ್ರ ಅವ ಏನು ನಿಗಂತ ಮಾತಲ್ಲ. ಹೌದು ಹೌದು ನೀವು ಹಾಡ್ಲಕತ್ತೀರಿ ಚಂದಾಗೆ, ನಾವು ಹಾಡ್ಕೊತ ಹೋಗೋನು. ಹಾ ಹಾ ಏನೋ ಭಗವಂತ ಬುದ್ಧಿ ಕೊಟ್ಟಾಟ ನೀವು ಮಾತಾಡ್ರಿ, ನಾವು ಮಾತಾಡೋನು. ಹೌದು ಏನು ಬಹಳ ವಿಷಯನು ಬಹಳ ಗುಮ್ಮಿ ಹಾಕೋದಿಲ್ಲ. ಹಾ ಹಾ ಈಗ ಯಥಾ ಪ್ರಕಾರ 4 ನುಡಿ ಸತ್ಯ ಹಾಡಿ ಇಟ್ಟೆ ಬಿಟ್ಟೇವಿ ಸಾಧ್ಯ. ಯಾಕಪ್ಪ ಅಂತ ಕೇಳ ಹಾ ಇಟ್ಟೆ ಅವ್ರು ಗೌಡ್ರು ಹೇಳ್ತಾರ ಬಂದು. ಹೌದು ಹೌದು ನಾರಾಯಣ ಗೌಡ್ರು ಮತ್ತ ಇವ್ರು ಪರಶಿವ ಶಿವ ಬಂದು ಎಲ್ಲಿ ಭೇಟಿ ಆದ್ರು ಹೇಳ್ತಾರ. ಮುಂದೆ ಸಂಜೆಗೆ ಬಂದವರು ಬೀರ್ದವರಿಗೆ ಬೇರೆದವ್ರಿಗೆ ಯಾವಾಗ ಭೇಟಿ ಆದರು ಅದು ಹೇಳ್ತಾರ. ಅವ್ರು ಬಂದು ಹೌದು ಹೌದು ಹೇಳ್ತಾರ. ಯಾಕಪ್ಪ ಅಂತ ಕೇಳಿದ್ರೆ 4 ನುಡಿ ಸತ್ಯ ಸಿದ್ಧರ ಚಾಲನ್ನ ಹಾಡಿ ಹಾಡಿ ಸರ್ಜೋಡಿ ಕೆಲವೊಂದು ಚಾನ್ಸ್ ಕೊಡೋರು. ಸರಿ ಸರಿ